ವೃಕ್ಷಾಸನ ಮಾಡ್ತೀವಿ. ವೃಕ್ಷ ಅಂದರೆ ಏನು? ಮರ. ಸೊ ನಮ್ಮ ದೇಹವನ್ನು ವೃಕ್ಷದ ಥರ ಮೇಲಕ್ಕೆ, ನಮ್ಮ ಮನಸ್ಸನ್ನು ವೃಕ್ಷದ ಥರ ವಿಶಾಲವಾಗಿ ಬೆಳೆಸುವ ಪ್ರಯತ್ನ. ಈ ಆಸನ ಒಂದು ಬ್ಯಾಲೆನ್ಸಿಂಗ್ ಆಸನ. ಹಾಗಾಗಿ ಗೋಡೆ ಸಹಾಯದಿಂದ ಶುರು ಮಾಡೋಣ ಅಂತ ಗೋಡೆ ಹತ್ರ ಬಂದಿದ್ದೀನಿ. ವೃಕ್ಷಾಸನಕ್ಕೆ ಪಾದಗಳನ್ನು ಸಮಾನಾಂತರವಾಗಿ ಇಟ್ಕೊಳ್ಳಿ. ನಿಧಾನವಾಗಿ ಫಸ್ಟು ಬಲಗಾಲಿಂದ ಮಾಡೋಣ. ಎಡಪಾದವನ್ನು ಚೆನ್ನಾಗಿ ನೆಲದ ಮೇಲೆ ಒತ್ತಾ ಬಲಮಂಡಿನ ಮಡ್ಚ್ತಾ ಬಲಪಾದವನ್ನು ಎಡತೊಡೆಯ ಮೂಲಕ್ಕೆ, ನಮ್ಮ ಬಲ ಹಿಮ್ಮಡಿಯನ್ನು ಎಡತೊಡೆಯ ಮೂಲಕ್ಕೆ ಇಡಿಸ್ಬೇಕು. ಎಡತೊಡೆಯ ಮೂಲಕ್ಕೆ ಇಟ್ಟ ಮೇಲೆ ಆದಷ್ಟು ನಿಧಾನಕ್ಕೆ ಬಲಮಂಡಿನ ಹಿಂದಕ್ಕೆ ತಗೊಳ್ಳೋ ಪ್ರಯತ್ನ. ನಮ್ಮ ದೇಹದ ಮೇಲ್ಭಾಗ ಸಂಪೂರ್ಣ ಗೋಡೆಗೆ ತಗಲಿದೆ. ಬರೀ ಬ್ಯಾಲೆನ್ಸಿಗೆ ಅದನ್ನು ಸಪೋರ್ಟಿಗೆ ತಗೋಬೇಕಷ್ಟೇ, ಪೂರ್ತಿ ಹೊರಗೆ ನಿಲ್ಬೇಡಿ. ನಿಧಾನಕ್ಕೆ ಎರಡೂ ಕೈಗಳನ್ನು ಚಾಚ್ತಾ ಹಸ್ತಗಳನ್ನು ಭುಜದ ನೇರಕ್ಕೆ ತಗೊಳ್ಳಿ. ಉಸಿರು ತಗೊಂಡು ಉಸಿರು ಬಿಡ್ತಾ ಹಸ್ತಗಳನ್ನು ಸೀಲಿಂಗ್ ಕಡೆ ತಿರುಗಿಸಿ ನಿಧಾನಕ್ಕೆ ಉಸಿರು ತಗೊಳ್ಳಿ. ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ನಿಧಾನಕ್ಕೆ ಎರಡೂ ಹಸ್ತಗಳನ್ನು ಪರಸ್ಪರ ಚೆನ್ನಾಗಿ ಒತ್ತಿ ಮೊಣಕೈ ನೇರ ಮಾಡ್ತಾ ಮೇಲಕ್ಕೆತ್ತಿ, ಮತ್ತು ಒಕ್ಕಳಿನ ಭಾಗ ಒಳಗೆ ತಗೊಳ್ತಾ ಕೆಳಬೆನ್ನನ್ನು ನೇರ ಮಾಡ್ತಾ ಪಕ್ಕೆಲುಬುಗಳಿಂದ, ಕಂಕಲಿಂದ, ಮೊಣಕೈ, ರಿಸ್ಟಿಂದ ನಮ್ಮ ಬೆರಳಿನ ತುದಿಗಳ ತನಕ ಮೇಲಕ್ಕೆ ಚಾಚಬೇಕು. ಕಣ್ಣುಗಳನ್ನು ಮುಚ್ಚಿ ನಿಮ್ಮ ದೇಹದ ಕಡೆ ಗಮನ ಕೊಡಿ. ನಿಮ್ಮ ದೇಹದಲ್ಲಿ ಆಗುತ್ತಿರುವ ವ್ಯತ್ಯಾಸಗಳನ್ನು ಗಮನಿಸಿ. ನಿಧಾನಕ್ಕೆ ಬಲಮಂಡಿನ ಗೋಡೆ ಕಡೆ ತಗೊಳ್ಳುವ ಪ್ರಯತ್ನ. ಬಲಮಂಡಿ ಗೋಡೆ ಕಡೆ ತಗೊಳ್ಳುವಾಗ ಸೊಂಟ ಪೆಲ್ವಿಕ್ ಓಪನ್ ಆಗ್ತಾ ಇರುತ್ತೆ, ಅದ್ರ ಕಡೆ ಗಮನ ಮಾಡಿ. ಬಲ ಹಿಮ್ಮಡಿ ಹಿಂದಕ್ಕೆ ತಗೊಳ್ಳುವಾಗ ಎಡ ಸೊಂಟ ಗೋಡೆ ಬಿಟ್ಟು ಮುಂದಕ್ಕೆ ಬರ್ತಾ ಇರುತ್ತೆ. ಅದನ್ನು ಮಾಡದೆ ಎರಡೂ ಸೊಂಟ ನಿಧಾನಕ್ಕೆ ಗೋಡೆಗೆ ಒತ್ತಾ ಬಲ ಹಿಮ್ಮಡಿ ಹಿಂದಕ್ಕೆ ತಗೊಳ್ಳಿ. 3-4 ಸಹಜ ಉಸಿರಾಟದ ನಂತರ ಕಣ್ಣುಗಳನ್ನು ಬಿಡಿಸಿ ನಿಧಾನವಾಗಿ ಉಸಿರು ತಗೊಂಡು ಉಸಿರು ಬಿಡ್ತಾ ಎರಡೂ ಕೈಗಳನ್ನು ಭುಜದ ನೇರಕ್ಕೆ ಉಸಿರು ತಗೊಳ್ಳಿ. ಮತ್ತು ಉಸಿರು ಬಿಡ್ತಾ ಹಸ್ತಾನ ನೆಲದ ಕಡೆ ಮಾಡ್ತಾ ನಿಧಾನಕ್ಕೆ ಕೈಗಳನ್ನು ಇಳಿಸಿ ನಂತರ ಕಾಲನ್ನು ಕೆಳಗಿಳಿಸಿ. ಈಗ ಎಡಗಡೆ ಮಾಡೋಣ. ಬಲಪಾದನ ಚೆನ್ನಾಗಿ ಒತ್ತಾ ಎಡ ಮಂಡಿ ಮಡ್ಚ್ತಾ ಎಡ ಹಿಮ್ಮಡಿಯನ್ನು ಬಲತೊಡೆಯ ಮೂಲಕ್ಕೆ ಇರಿಸಿ ನಿಧಾನವಾಗಿ ಎರಡೂ ಕೈಗಳನ್ನು ಮತ್ತೆ ಭುಜದ ನೇರಕ್ಕೆ ಚಾಚಿ ಹಸ್ತಗಳನ್ನು ಸೀಲಿಂಗ್ ಕಡೆ ತಗೊಳ್ಳಿ, ತಿರುಗಿಸಿ ಉಸಿರು ತಗೊಳ್ತಾ ನಿಧಾನಕ್ಕೆ ಎರಡೂ ಕೈಗಳನ್ನು ಮತ್ತೆ ಮೇಲಕ್ಕೆ ಚಾಚಿ ಹಸ್ತಗಳನ್ನು ಪರಸ್ಪರ ಒತ್ತಾ ನಿಧಾನಕ್ಕೆ ದೇಹನ ಮೇಲಕ್ಕೆ ಯಾರೋ ಹಿಡ್ಕೊಂಡು ಎಳಿತಾ ಇರೋ ಥರ ಚಾಚಬೇಕು. ಮರದ ರೀತಿ ನಮ್ಮ ಮನಸ್ಸು, ದೇಹ, ಹೃದಯವನ್ನು ವಿಶಾಲಗೊಳಿಸಿ ಎತ್ತರಕ್ಕೆ ಬೆಳೆಸಿ ನಿಧಾನಕ್ಕೆ ಎಡ ಮಂಡಿಯನ್ನು ಗೋಡೆ ಕಡೆ ತಳ್ಳುವ ಪ್ರಯತ್ನ. ಬಲ ಸೊಂಟ ಮುಂದಕ್ಕೆ ಬರದೆ ಎಡ ಮಂಡಿ ಹಿಂದಕ್ಕೆ ತಳ್ಳಬೇಕು. ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಆಸನದ ಮೇಲೆ, ಉಸಿರಾಟದ ಮೇಲೆ ಗಮನ. ಮೂರು 4 ಸಹಜ ಉಸಿರಾಟದ ನಂತರ ನಿಧಾನಕ್ಕೆ ಕೈಗಳನ್ನು ಬಿಡಿಸಿ ಭುಜದ ನೇರಕ್ಕೆ ಉಸಿರು ಬಿಡ್ತಾ ಹಸ್ತಾನ ಸೀಲಿಂಗ್ ನೆಲದ ಕಡೆ ತಿರುಗಿಸಿ ಉಸಿರು ತಗೊಂಡು ಉಸಿರು ಬಿಡ್ತಾ ಕೈಗಳನ್ನು ಇಳಿಸಿ ನಂತರ ಕಾಲನ್ನು ಕೆಳಗಿಳಿಸಿ. ವೃಕ್ಷಾಸನ ಒಂದು ಬ್ಯಾಲೆನ್ಸಿಂಗ್ ಆಸನ ಆದ್ರಿಂದ ನಮ್ಮ ಮನಸ್ಸು ಹತೋಟಿ ಕಂಟ್ರೋಲಲ್ಲಿ ಇಲ್ಲ ಅಂದರೆ ನಮಗೆ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ.